ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಹೊಸ ವರ್ಷ ಅಂದರೆ ನಮ್ಮ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬ ಯಾವಾಗ ಯಾವ ದಿನಾಂಕದಂದು ಬರುತ್ತದೆ, ಟೈಮಿಂಗ್ಸು ಮತ್ತು ಯಾವಾಗ ಆಚರಿಸಬೇಕು, ಅಮಾವಾಸ್ಯೆ ಯಾವಾಗ, ಪಾಡ್ಯ ಯಾವಾಗ, ಚಂದ್ರ ದರ್ಶನ ಯಾವಾಗ ಅಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಯಾರೂ ಸಹ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ಕೊನೆ ತನಕ ನೋಡಿ. ವರ್ಷದ ಮೊದಲ ಹಬ್ಬ ಯುಗಾದಿ. ಸಂಪ್ರದಾಯದ ಪ್ರಕಾರ ವರ್ಷದ ಮೊದಲ ಹಬ್ಬ ಹೊಸ ವರ್ಷ ಯುಗಾದಿಯೆಂದು ನಾವು ಆಚರಿಸುತ್ತೇವೆ. ಯುಗಾದಿಯಂದು ಎಣ್ಣೆ ಸ್ನಾನ, ಹರಳೆಣ್ಣೆ ಸ್ನಾನ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಹರಳೆಣ್ಣೆ ಸ್ನಾನ ಮಾಡಿ ಬೇವು ಬೆಲ್ಲವನ್ನು ಎಲ್ಲರಿಗೆ ಹಂಚಿ ಅದನ್ನು ನಾವು ಸ್ವೀಕರಿಸಿ ಬಾಗಿಲಿಗೆ ಮಾವಿನ ತೋರಣ ಕಟ್ಟಿ ಚಂದ್ರ ದರ್ಶನ ಮಾಡುವುದು ಈ ಯುಗಾದಿಯ ಸಂಪ್ರದಾಯವಾಗಿದೆ. ಎಣ್ಣೆ ಸ್ನಾನ ಏನಕ್ಕೆ ಮಾಡ್ತಾರೆ ಅಂದರೆ, ಈಗ ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಬೇಸಿಗೆ ಸ್ಟಾರ್ಟ್ ಆಗೋದ್ರಿಂದ ದೇಹದಲ್ಲಿ ಉಷ್ಣತೆಯು ಜಾಸ್ತಿ ಆಗಿರುತ್ತೆ. ಈ ಉಷ್ಣತೆಯನ್ನು ಕಡಿಮೆ ಮಾಡುವುದಕ್ಕಾಗಿ ಯುಗಾದಿಯಂದು ಹರಳೆಣ್ಣೆ ಸ್ನಾನವನ್ನು ಸಂಪ್ರದಾಯದಂತೆ ಮಾಡಿದ್ದಾರೆ. ಹಾಗೆ ಬೇವು ಬೆಲ್ಲವನ್ನು ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎರಡೂ ಸಮನಾಗಿರಲಿ ಎಂದು ಬೇವು ಬೆಲ್ಲವನ್ನು ಹಂಚುತ್ತಾರೆ. ಮತ್ತು ಈ ಹೊಸ ವರ್ಷದಿಂದ ಎಲ್ಲ ಗಿಡ ಮರಗಳು ಹೊಸದಾಗಿ ಚಿಗುರೊಡೆಯುತ್ತವೆ. ಈ ಚಿಗುರೊಡೆಯುವ ಸೂಚನೆಯೇ ಹೊಸ ವರ್ಷ ಯುಗಾದಿ ಎಂದು ಕರೀತಾರೆ. ಹಾಗೆ ಕೋಗಿಲೆಯು 6 ತಿಂಗಳು ಸೈಲೆಂಟಾಗಿರುತ್ತೆ. ಇನ್ನು 6 ತಿಂಗಳು ಈ ಯುಗಾದಿಯಿಂದ ಅದು ಕೂಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಈ ಹೊಸ ವರ್ಷ ಸ್ಟಾರ್ಟ್ ಆದಂಗೆ ನಮ್ಮ ಜೀವನದಲ್ಲೂ ಹೊಸ ವರ್ಷ ಸ್ಟಾರ್ಟ್ ಆಗಲಿ ಎಂದು ಹೊಸ ವರ್ಷವನ್ನು ಆಚರಿಸುತ್ತಾರೆ. ನಮಗೆ ಯುಗಾದಿ ಅಮಾವಾಸ್ಯೆ ಪ್ರಾರಂಭ ಆಗೋದು ಬುಧವಾರ ಮಾರ್ಚ್ 18ನೇ ತಾರೀಕು ಬೆಳಿಗ್ಗೆ 8:30ರಿಂದ ಪ್ರಾರಂಭವಾಗ್ತದೆ. 19ನೇ ತಾರೀಕು ಗುರುವಾರ 6 ಗಂಟೆಗೆ ಮುಕ್ತಾಯವಾಗುತ್ತೆ ಬೆಳಗಿನ ಜಾವದಲ್ಲಿ. ನಾವು ಅಮಾವಾಸ್ಯೆಯನ್ನು 18ನೇ ತಾರೀಕಿಗೆ ಬುಧವಾರನೇ ಆಚರಿಸಬೇಕಾಗುತ್ತದೆ. ಯುಗಾದಿ ಆಚರಣೆ ಮಾಡುವುದು ಪಾಡ್ಯ ತಿಥಿಯಂದು. ಪಾಡ್ಯ ನಮಗೆ ಸ್ಟಾರ್ಟ್ ಆಗೋದು ಗುರುವಾರ 6:47 ಸ್ಟಾರ್ಟ್ ಆಗುತ್ತೆ ಮತ್ತು ಶುಕ್ರವಾರ 20ನೇ ತಾರೀಕು ಬೆಳಿಗ್ಗೆ 4:53ಕ್ಕೆ ಮುಕ್ತಾಯ ಆಗುತ್ತೆ. ಹಾಗಾಗಿ ನಾವು ಪಾಡ್ಯ ತಿಥಿಯಲ್ಲಿ ಯುಗಾದಿಯನ್ನು ಆಚರಿಸಬೇಕಾಗುತ್ತದೆ. ಗುರುವಾರದಂದೇ ಯುಗಾದಿ ಹಬ್ಬವನ್ನು ಆಚರಿಸಬೇಕಾಗುತ್ತದೆ. ಚಂದ್ರ ದರ್ಶನ ಶುಕ್ರವಾರ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ವೇಟ್ ಮಾಡಿ.